ಮಾತೆ ಮರಿಯಮ್ಮರ ಪ್ರಾರ್ಥನೆಗಳೇ ನಿಮ್ಮೆಲ್ಲರಿಗೂ ಸಂಖ್ಯೆಯ ಶುಭಾಶಯಗಳು. ಈಗ ನಾವೆಲ್ಲರೂ ಪ್ರವೇಶ ಗೀತೆಯಲ್ಲಿ ಭಾಗವಹಿಸೋಣ. ನಮ್ಮೆಲ್ಲರ ಮನಗಳನ್ನು ಆ ದೇವರು ನಡೆಸುವಂತೆ ಪ್ರಾರ್ಥಿಸೋಣ.
ಈಗ ಪರಿಶೀಲದ ನಂಬಿಕೆಯಿಂದ ಗುರುಗಳು ವೇದಿಕೆ ಮೇಲಿರುವ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಅವರೆಲ್ಲರನ್ನು ನಮಗೆ ಪರಿಚಯಿಸುತ್ತಾರೆ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ, ಆನರಬಲ್ ಕೇಜ್ರಿವಾಲ್ ಸರ್ ಅವರೇ, ಆನರಬಲ್ ರಿಜ್ವಾನ್ ಸರ್ ಅವರೇ, ಆರ್ಚ್ ಬಿಷಪ್ ಪೀಟರ್ ಪ್ರಸಾದ್ ಅವರೇ, ಗುರುಗಳೇ, ಮಾನ್ಯ ಮರಿಯಮ್ಮನ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಗಳ ಕೋರಿಕೆಗಳನ್ನು ಸಮರ್ಪಿಸುವಂತಹ ಈ ಪವಿತ್ರ ಸ್ಥಳದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಲು ಹಾಗೂ ನಮ್ಮ ಭಕ್ತಿಯ ಕಾರ್ಯಗಳನ್ನು ಅಂಗೀಕರಿಸಲು, ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ನೆರೆದಿರುವ ಎಲ್ಲರ ಪರವಾಗಿಯೂ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅಧಿವಂದನೆಯ ಪೀಠ ಮೊದಲು ಅವರ ಪರವಾಗಿಯೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಬೇಕಾಗಿ ನಮ್ಮ ಪ್ರೀತಿಯ ಅಧಿವಂದನೆಯ ಪೀಠ ಅವರನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರಿಯರನ್ನು ಸ್ವೀಕರಿಸಿದ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಪ್ರಿಯ ನೆಚ್ಚಿನ ಆಡಳಿತ ಮಿನಿಸ್ಟರ್ ಕೇಜ್ರಿವಾಲ್ ಅವರನ್ನು ಪ್ರೀತಿಯಿಂದ ಈ ಒಂದು ಹಬ್ಬಕ್ಕೆ ಬಂದಿರುವ ಕಾರಣ ಅವರನ್ನು ಸನ್ಮಾನಿಸಬೇಕಾಗಿ ನಾನು ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಪ್ರಸಾದ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿ MLA ಆನರಬಲ್ ರಿಜ್ವಾನ್ ಅವರನ್ನು ಮಹಾಧರ್ಮಾಧ್ಯಕ್ಷ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರನ್ನು ಸನ್ಮಾನಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮೊಂದಿಗೆ ನಜೀರ್ ಅಹಮದ್ ಇವರು ಕೂಡ ಪೊಲಿಟಿಕಲ್ ಸೆಕ್ರೆಟರಿ, ಇವರು ಕೂಡ ಭಾಗವಹಿಸಲು ಬಂದಿರುತ್ತಾರೆ. ಅವರನ್ನು ಕೂಡ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅಧಿವಂದನೆ ಪೀಟರ್ ಪ್ರಸಾದ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ವೇಳೆಯಲ್ಲಿ ಮಹಾಧರ್ಮಾಧ್ಯಕ್ಷರನ್ನು, ಗುರುಗಳನ್ನು, ನೆರೆದಿರುವ ಎಲ್ಲ ಭಕ್ತಾದಿಗಳನ್ನು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈಗ ಈ ನಮ್ಮ ಭಕ್ತಾದಿಗಳನ್ನು ಹಾಗೂ ಈ ನೆರೆದಿರುವ ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನು ನಾನು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸುತ್ತೇನೆ. Now I welcome Archbishop to speak few words. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ, ನಮ್ಮವರು ಹಾಗೂ ವಿಶೇಷವಾಗಿ ನಮ್ಮಲ್ಲಿ ಯಾವಾಗಲೂ
ಆಗಿರುವಂಥ ಜಾರ್ಜ್ ಕೆ ಜಾರ್ಜ್ ಇಂದ ಮಂತ್ರಿಗಳೇ, ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ರಿಜ್ವಾನ್ ಅವರೇ, ವೇದಿಕೆ ಮೇಲೆ ಆಗಿರುವಂಥ ನಮ್ಮ ಎಲ್ಲ ಗಣ್ಯರೇ, ಗುರುಮಿತ್ರರೇ, ಕನ್ಯಾಸ್ತ್ರೀಯರೇ ಹಾಗೂ ಪ್ರೀತಿಯ ಭಕ್ತಾದಿಗಳೇ, ಬಹಳ ಸಂತೋಷದಿಂದ ನಾವಿಲ್ಲಿ ನೆರೆದಿದ್ದೇವೆ ಮತ್ತು ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಲು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮನ್ನು ಬಂದು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ. ಮಾಧ್ಯಮಗಳ ಆಶೀರ್ವಾದ ಸದಾ ಅವರ ಮೇಲೆ ಹಾಗೂ ನಮ್ಮ ಸರ್ಕಾರದ ಮೇಲೆ ಇರಲಿಕೊಂಡು ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಒಬ್ಬ ತಂದೆ ಇದ್ದ ಹಾಗೆ, ಈಗ ಫಾದರ್ ಆಫ್ ದ ಸ್ಟೇಟ್. ನಾವು ಯಾವಾಗಲೂ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, there is a difference between a politician and a statesman. A politician and a statesman. ರಾಜಕಾರಣಿ ಮತ್ತು ರಾಜ್ಯ ನೀತಿಗೆ ತಜ್ಞವರು ಸ್ಟೇಟ್ಸ್ಮನ್ ಅಂತೇವೆ. ಯಾವಾಗ ಸ್ವಲ್ಪ ವ್ಯತ್ಯಾಸ ಇದೆ. ರಾಜಕಾರಣಿಗಳು ಬಹುಶಃ ಅವರು ಒಳ್ಳೆ ಮಾಡಬೇಕು, ಆದರೆ ತಮ್ಮ ದೃಷ್ಟಿಕೋನ, ತಮ್ಮ ಪಾರ್ಟಿ ತಾತ್ಕಾಲಿಕ ಸಹಾಯ ಮಾಡಬೇಕು, ನಾವು ಒಳ್ಳೆ ಮಾಡಬೇಕಂತಂದು ಅವರು ಕೊಟ್ಟಿದ್ದಾರೆ. ಆದರೆ ಒಬ್ಬ ಸ್ಟೇಟ್ಸ್ಮನ್ ನಾನು ಮಾಡಿದ್ದು ಇವತ್ತಲ್ಲ, ಶಾಶ್ವತ ಇರಬೇಕು ಮತ್ತು ಎಲ್ಲ ಜನರಿಗೆ, ನನಗೆ ಓಟ್ ಹಾಕಿದ್ದವರು ಅಥವಾ ಓಟ್ ಹಾಕದಿದ್ದ ಜನರಿಗೆ, ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ನಾವು ಸಹಾಯ ಕೊಡಬೇಕು, ಒದಗಿಸಬೇಕಂತಂದು ಒಬ್ಬ ಸ್ಟೇಟ್ಸ್ಮನ್ ರಾಜ್ಯ ನೀತಿ ತತ್ವವನ್ನು ಯಾವಾಗಲೂ ಯೋಚನೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ನಾನು ಹೇಳಲಿಕ್ಕೆ ಬಯಸ್ತೇನೆ, ಯು ಆರ್ ನಾಟ್ ಅ ಪಾಲಿಟಿಷಿಯನ್, ಬಟ್ ಯು ಆರ್ ಇನ್ ದ ಕ್ಯಾಟಗರಿ ಆಫ್ ಅ ಸ್ಟೇಟ್ಸ್ಮನ್. ಯಾಕೆಂದರೆ ಬಡಬಗ್ಗರ, ನಿರ್ಗತಿಕರ, ನಮ್ಮ ಕಾರ್ಮಿಕರ, ರೈತರ, ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ್ತು ನಮ್ಮ ಕ್ರೈಸ್ತರು ಕೂಡ ನೀವು ಒಪ್ಪಿಕೊಳ್ತಾ ಬಂದಿದ್ದೀರಿ. This is a quality of a statesman, because you need not violate what you are doing today. ಆದರೆ ನೀವು ಮಾಡಿದ್ದು ಶಾಶ್ವತ ಇರಬೇಕು, ಜನರಲ್ಲಿ ಪ್ರೀತಿ ಬರೆಸಬೇಕಂತಂದು ನೀವಿರುವುದು ಮಾಡುವುದು ಬಹಳ ಸಂತೋಷ ಆಗ್ತದೆ. So we are happy that you keep up your promises. ನಿಮ್ಮ ವಿಶ್ವಾಸ ಕೊಟ್ಟು ನೀವು ಮಾಡ್ತಾ ಬಂದಿರ್ತಾರೆ, ನಾವು ನೋಡ್ತಾ ಇದ್ದೀವಿ. ಮತ್ತು ಮೊದಲಾಗಿ ನಮ್ಮ ಕ್ರೈಸ್ತರಿಗೆ CDC ಅಥವಾ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಗ್ಗೆ ನಿಮ್ಮನ್ನು ಹೇಳಿದ್ದೀರಿ ಮತ್ತು ನೀವು ಮಾಡಿದ್ದೀರಿ. ಅಷ್ಟೇ ಅಲ್ಲದೆ 250 ಕೋಟಿ ಈ ವರ್ಷ ಬಜೆಟ್ನಲ್ಲಿ ನೀವು ಸ್ಯಾಂಕ್ಷನ್ ಮಾಡಿದ್ದೀರಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಇದು ನಿಮಗೆಲ್ಲರಿಗೂ ಸಿಗುವುದನ್ನು ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡಿದ್ದೀವಿ. ಎರಡನೇದಾಗಿ ನಮ್ಮ ಜನರಲ್ಲಿ ನಾವು ವಿಶೇಷವಾಗಿ ಒಂದು ವರ್ಷ ತಾವು ಬಂದಾಗ ನಮ್ಮ ಈ ಬಸಲಿಕಾ ದೇವಾಲಯಕ್ಕೆ ನಮ್ಮ ಇಡೀ ಬೆಂಗಳೂರಿನ ಕ್ರೈಸ್ತರ ಒಂದು ತಾಯಿ ಮನೆ ಇದ್ದ ಹಾಗೆ ಈ ಮನೆಗೆ ಅದನ್ನು ಬಹುಶಃ ಜೀರ್ಣೋದ್ಧಾರ ಮಾಡಲಿಕ್ಕೆ, ರಿಪೇರ್ ರಿನೋವೇಷನ್ ಮಾಡಲಿಕ್ಕೆ 10 ಕೋಟಿ ಕೊಡ್ತೀರಿ ಅಂತಂದು ನೀವು ಶ್ವಾಸ ಕೊಟ್ಟಿದ್ದೀರಿ. ಅದರಲ್ಲಿ 5 ಕೋಟಿ ನೀವು ಈಗಾಗಲೇ ಬಿಡುಗಡೆ ಮಾಡಿದ್ದೀರಿ ಅಂತಂದು ನಮಗೆ ಕೇಳಿ ಬರ್ತದೆ. ಬಹಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಲ್ಲಿ ಬಹುಶಃ ನನ್ನ ವಿಷಯ ನಾನು ನಿಮ್ಮ ಹತ್ರ ಇರಬೇಕು. ನಿಮ್ಮ ಹತ್ರ ಇರಬೇಕಾದೇನೆಂದರೆ, ನಾವು ಎಲ್ಲ ಜನರಿಗೆ ಒಂದೇ ದೃಷ್ಟಿಯಲ್ಲಿ ಬರ್ತಾ ಇದ್ದೀವಿ. ನಾವು ಕ್ರೈಸ್ತರು ಕಡಿಮೆಯವರಲ್ಲ, ನಾವು ಅಲ್ಪಸಂಖ್ಯಾತರು ಇರಬಹುದು, ಆದರೆ ಬಹುಸಂಖ್ಯಾತ ಜನರಿಗೆ ನಾವು ಕೂಡ ಸೇವೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಶೈಕ್ಷಣಿಕ ಸಂಸ್ಥೆಗಳ ಮುಖಾಂತರ ನಮ್ಮ ಆಸ್ಪತ್ರೆ ಮತ್ತು ವೈದ್ಯಕೀಯ ಸೇವೆಯನ್ನು ನಾವು ಕೂಡ ಮಾಡ್ತಾ ಇದ್ದೇವೆ.
ಅಂಗವಿಕಲರಿಗೆ ದಲಿತರಿಗೆ ಬಡತನ ಮನೆಯನ್ನು ನಾವು ಮಕ್ಕಳಿಗೆ ಅನಾಥರಿಗೆ ನಾವು ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ನಾವು ಕಡಿಮೆ ಅಲ್ಲ. ಆದರೆ ನಮ್ಮ ಹಿಂದಿನ ಸರ್ಕಾರ ತನ್ನಂತಹ ಮಸೂದೆ ನಾವು ಮತಾಂತರ ಮಾಡ್ತೀವಿ ಅಂತ ಮಾಡಿದಂತಹ ಮಸೂದೆ ವಾಪಸ್ ತಗೊಳ್ತೀವಿ ಅಂತಕೊಂಡು ನನ್ನ ಶ್ವಾಸನೆ ಕೊಟ್ಟಿದ್ದೀವಿ. ಮತ್ತು ಅದು ಕೂಡ ನೀವು ಮುಂದುವರಿಸಿ ನಮಗೂ ಕೂಡ ಈ ಪ್ರಗತಿಶ ಒಂದು ರೀತಿಯಲ್ಲಿ ನಮಗೆ ತಲೆ ತಗ್ಗಿಸುವಂಥದ್ದು ಮಾಡೋದು ಅದನ್ನು ತೆಗೆದು ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ನಾವು ರಭಸದಿಂದ ಅಥವಾ ಒತ್ತಡದಿಂದ ನಾವು ಮತಾಂತರ ಮಾಡುವುದಿಲ್ಲ. ಕಷ್ಟಗಳಲ್ಲಿ ಜನರಿಗೆ ನಮ್ಮ ಆಶೆಗಳಲ್ಲಿ ಬಹುಶಃ ನಾವು ಮಾಡೋದಿಲ್ಲ. ಮಾಡಿದರೆ ನೀವು ಸರ್ಕಾರದ ಕಾಯ್ದೆ ಪ್ರಕಾರ ನಿಯಮ ಪ್ರಕಾರ ನೀವು ಕೂಡ ಬಹುಶಃ ಆಕ್ಷನ್ ತಗೋಬಹುದು. ಆದರೆ ಒಂದು ಮಸೂದೆ ಮತಾಂತರ ಆಂಟಿ ಕನ್ವರ್ಷನ್ ತಂದ್ಕೊಂಡು ನಾವು ಭಯೋತ್ಪಾದಕರ ಹಾಗೆ ಅಥವಾ ನಾವು ರೋಗಿಗೆ ಹಾಗೆ ಅಂದ್ಕೊಂಡು ಇತ್ತೀಚಿನ ಕಾಲದಲ್ಲಿ ಬಹುಶಃ ನಮ್ಮ ಉತ್ತರ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಅವರು ಮತಾಂತರವಾಗಿ ಮಸೂದೆ ತರ್ತಾ ಇದ್ದಾರೆ. ಯಾಕಂದರೆ ಕ್ರಿಸ್ತರು ಅವರು ಮಾಡುವಂತಹ ಕೆಲಸದಲ್ಲಿ ಇತರರಿಗೆ ಮೋಸ ಮಾಡ್ತಾರಂತರೂ ಇದು ಸರಿಯಲ್ಲ. ಅದಕ್ಕಾಗಿ ನೀವು ಕೊಟ್ಟಂತಹ ಶ್ವಾಸನೆ ಪ್ರಕಾರ ನಾವು ಕೂಡ ಈ ಮಸೂದೆಯನ್ನು ತೆಗೆದು ಹಾಕಬೇಕೆಂದು ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸುತ್ತೇವೆ. ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಕ್ರೈಸ್ತರಿಗೆ ನೀವು ನೋಡ್ತಾ ಇದ್ದೀರಿ ಮತ್ತು ವಿಶೇಷವಾಗಿ ಈ ಸ್ಥಳದಲ್ಲಿ ಬೇರೆ ಅಷ್ಟೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಬಂದಿದ್ದರು ಮತ್ತು ಜನರ ಈ ಧರ್ಮಸಭೆಯನ್ನು ನೋಡಿಕೊಂಡು ಈ ಕಡೆ ದೇವಾಲಯದಲ್ಲಿ ಹೆಚ್ಚು ಮಂದಿ ಇಲ್ಲ. ದೇವಾಲಯದ ವಾತಾವರಣದಲ್ಲಿ ನಾವು ತಿನ್ನಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಿಮಗೆ ಕ್ರೈಸ್ತರಿಗೆ ನಾವು ವಿಶೇಷ ಒಂದು ಜಾಗ ನಾವು ಸೂಚಿಸಿಕೊಳ್ಳುತ್ತೇವೆ. ಇಲ್ಲ ಕೂಡ ಸ್ವಲ್ಪ ದೂರ ಮೆಟ್ರೋ ಇದೆ, ಅಲ್ಲಿ ಎಲ್ಲ ಜನರು ಸೇರಿಸಿಕೊಂಡು ಪೂಜೆ ಮಾಡಲಿಕ್ಕೆ ನಿಮಗೆ ಪುರಸ್ಕಾರ ವಿಧಿ ಮಾಡಲಿಕ್ಕೆ ಆಗುವುದೆಂದು ಆಶ್ವಾಸ ಕೊಟ್ಟಿದ್ದಾರೆ. ಮತ್ತು ಅದು ಆಶ್ವಾಸ ನಿಮಗೂ ಕೂಡ ಬರುವುದು ಮತ್ತು ನಮಗೆ ಒಳ್ಳೆಯ ಆಗುವುದೆಂದು ನಾವು ನೋಡಿಕೊಂಡಿರ್ತೇವೆ. ನಿಮಗೆ ನಾವು ಈಗಾಗಲೇ ಈ ಬಾಳಿಕೆಯನ್ನು ನಮ್ಮ ಆಶಯಗಳು ನಿಮ್ಮ ಮುಂದೆ ಇರುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಇಲ್ಲಿ ಮೆಟ್ರೋ ಸ್ಟೇಷನ್ ಬರುವುದಿದೆ, ಬಹಳ ಸಂತೋಷ. ಆದರೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಆಗಿರುವಂತಹ ನೀಲಮ ಮಾತೆ ಮರಿಯಮ್ಮನವರ ಈ ದೇವಾಲಯ ಮತ್ತು ಬಸಲಿಕಾಗಳ ಹೆಸರಲ್ಲಿ ಸೇಂಟ್ ಮೇರೀಸ್ ಮೆಟ್ರೋ ಸ್ಟೇಷನ್ ಅನ್ನು ಮಾಡಬೇಕೆಂದು ನಾನು ಕೂಡ ಇನ್ನೊಂದು ಸಲ ಹೊರಡಿಸಿದರೆ ನಮ್ಮ ಕ್ರೈಸ್ತರು ಅಲ್ಪಸಂಖ್ಯಾತರ ಎಲ್ಲ ಜನರ ಒಟ್ಟಿಗೆ ನಾವು ಸೇರ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಗಣಪತಿ ಹಬ್ಬ ಆಗಿದಾಗ ನಾವು ಕೂಡ ಸ್ವಲ್ಪ ಸಹಾಯ ಕೊಟ್ಟಿದ್ದೇವೆ. ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಮೊಹಮ್ಮದ್ ಪ್ರಾಫೆಟ್ ಮೈಲಾರವರ ಜನ್ಮದಿವಸದ ಹಬ್ಬದ ನಾವು ಯಾವುದೂ ಕೂಡ ಮಾಡಬಾರದು ಎನ್ನುವುದು ಅವಕಾಶ ಮಾಡಬೇಕೆಂದು ನಾವು ಕೂಡ ಹೇಳಿ ಗಮನಿಸಿದ್ದೇವೆ. ಮತ್ತು ಈ ಸಂವಿಧಾನದ ನಮ್ಮ ಈ ಪ್ರಕರಣ ಪ್ರಕಾರ ನಾವು ಕೂಡ ನಡೆಸಿಕೊಂಡು ಬಂದಿದ್ದೇವೆ. ನಾನು ಮುಖ್ಯಮಂತ್ರಿಗಳೇ, ಇವತ್ತು ನಮಗೆ ಬಹಳ ಸಂತೋಷ. ನಾನು ಹೇಳಿದ ಹಾಗೆ ಈ ರಾಜ್ಯದ ಒಂದು ತಂದೆ ಹಾಗೆ ನೀವು ಬಂದಿದ್ದೀರಿ ಮತ್ತು ಆ ತಂದೆಯ ಸ್ಥಾನದಲ್ಲಿ ನಾವು ಕೂಡ ಕ್ರೈಸ್ತರು ಕೂಡ ನಮ್ಮ ಮಕ್ಕಳು, ನಮ್ಮ ಪ್ರಜೆಗಳು ಮತ್ತು ನಾವು ಏನು ನಮ್ಮ ಕೊಟ್ಟಂಥ ಈ ಗೌರವ ನಮ್ಮ ಆತ್ಮೀಯರಿಗೆ ಅಷ್ಟೇ ಅಲ್ಲ, ನಮ್ಮ ಸಮುದಾಯಕ್ಕೆ ಕೂಡ ನೀವು ಗೌರವ ಕೊಟ್ಟಿದ್ದೀರಿ. ಥ್ಯಾಂಕ್ಸ್. We are very grateful to you. God bless you. May Mother Mary always guide and protect you. Thank you very much. ಪ್ರಿಯ ಸಹೋದರ ಸಹೋದರಿ, ಈಗ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ತಮ್ಮ ಸಂದೇಶವನ್ನು ನಮ್ಮೆಲ್ಲರಿಗೆ ನೀಡುವರು.
ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಜನರ ಮಧ್ಯೆಯಿಂದ ಬಂದು ಜನರಿಗೋಸ್ಕರ ಕೆಲಸ ಮಾಡ್ತಾ ಇರಬೇಕಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನಮ್ಮ ನೆಚ್ಚಿನ ಬೆಂಗಳೂರು ನಗರದ ಆರ್ಚ್ ಬಿಷಪ್ ಸ್ಪೀಕರ್ ಮಠಾಧರ್ ಅವರೇ, ಹಿರಿಯರು ಇನ್ನರ ಸಚಿವರಾದಂತಹ KJ ಜಾರ್ಜ್ ಅವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ನಸೀರ್ ಅಹಮದ್ ಅವರೇ, ಫಾದರ್ ಆರೋಗ್ಯ ಸ್ವಾಮಿ ಸದಾಶಿವ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಆಪರೇಷನ್ ಮರೀನ್ ಅವರ ಭಕ್ತಾದಿಗಳೇ, ಇವತ್ತು ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ಒಂದು ಶಾಸಕನಾಗಿ ಅಲ್ಲ, ಈ ಮಾತಾ ಮರೆಯದವರ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ಹಾಗೆ ಇಲ್ಲಿ ಆಶೀರ್ವಾದ ಪಡ್ಕೊಳ್ಳೋಕೆ ನಾನು ಬಂದಿದ್ದೇನೆ. ಬಹಳ ಸಂತೋಷದ ವಿಷಯ ಏನಂದ್ರೆ, ಪ್ರತಿ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರತಿ ವರ್ಷ ಈ ಸೆಂಟ್ ಮೇರೀಸ್ ಫೀಸ್ಟ್ಗೆ ತಪ್ಪದೆ ಬಂದೇ ಬರ್ತಾರೆ, ಹಾಜರಾಗ್ತಾರೆ, ಈ ಆಶೀರ್ವಾದ ಪಡ್ಕೋತಾರೆ, ಮತ್ತೆ ಬಹಳ ಸಂತೋಷದಿಂದ ಇಲ್ಲಿಂದ ಹೋಗ್ತಾರೆ. ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಶಿವಾಜಿನಗರ ಒಂದು ಐತಿಹಾಸಿಕವಾದಂತಹ ಪ್ರದೇಶ, 250 ವರ್ಷದ ಇತಿಹಾಸ ಇರ್ತಕ್ಕಂಥ ಸಂತರವರ ಈ ದೇವಾಲಯ ಯಾವ ವಿಶಾಲತೆಯಿಂದ ಎಲ್ಲ ಸಮಾಜಕ್ಕೆ ಒಗ್ಗೂಡಿಸಿ, ಎಲ್ಲ ಧರ್ಮದವರಿಗೆ ಒಗ್ಗೂಡಿಸಿ, ಮಾತೆ ಮರಿಯಮ್ಮನವರ 10 ದಿನಗಳ ಕಾಲ ಒಂದು ಹಬ್ಬ, ಅಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಇಡೀ ರಾಜ್ಯದಿಂದ ಇಲ್ಲಿ ಪ್ರವಾಸ ಮಾಡಿ ಬಂದು ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ ಇಲ್ಲಿ ಇರ್ತಕ್ಕಂಥ ಈ ದೇವಾಲಯದಲ್ಲಿ ಬಂದು ತಮ್ಮ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಈ ವರ್ಷ ವಿಶೇಷ ಏನಂದ್ರೆ, ಮೀಲಾದುನ್ ನಬಿ ಕಾರ್ಯಕ್ರಮವನ್ನು ಕೂಡ ಇದೇ 10 ದಿವಸದ ಒಳಗಡೆ ಬಂತು, ಗಣೇಶ ಹಬ್ಬ ಕೂಡ ಇದೇ 10 ದಿವಸದ ಬಂತು. ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಒಂದು ದೊಡ್ಡ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣೇಶ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ, ದೊಡ್ಡ ಪ್ರಮಾಣದಲ್ಲಿ ಮೀಲಾದ್ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಈ 10 ದಿವಸದ ಕಾಲ ದೊಡ್ಡ ಪ್ರಮಾಣದಲ್ಲಿ ಮಾತೆ ಮರಿಯಮ್ಮನವರ ಈ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಭಾರತ ದೇಶದ ನಿಜವಾದ ಸಂಸ್ಕೃತಿ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಬಂಧುಗಳೇ, ಇವತ್ತು ವಿಶೇಷವಾದಂತಹ ದಿನ. ನಮ್ಮ ಮುಖ್ಯಮಂತ್ರಿಗಳು ಯಾವ ಜಾತಿ ಯಾವ ಧರ್ಮವನ್ನು ನೋಡದೆ ಸಾಮಾನ್ಯ ಜನರಿಗೋಸ್ಕರ, ವಿಶೇಷವಾಗಿ ಬಡವರಿಗೋಸ್ಕರ, ದೀನ ದಲಿತರಿಗೋಸ್ಕರ, ವಿಶೇಷವಾಗಿ ಅತಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ, ಯಾರು ಕೇಳೋರಿಲ್ಲ, ಯಾರಿಗೆ ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ನಾವು ಬೇರೆ ಬೇರೆ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ನಾವು ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸಿದ್ದೀವಿ, ಆ ತೊಂದರೆಗಳನ್ನು ಎಲ್ಲವನ್ನು ಬಿಟ್ಟು ಮುಗಿಸಿ ಇವತ್ತು ಒಂದು ಫ್ರೀ ಅಂಡ್ ಫೇರ್ ಸರ್ಕಾರ, ಎಲ್ಲರಿಗೂ ನ್ಯಾಯ ಕೊಡಬೇಕಂತಹ ಒಂದು ಉದ್ದೇಶ ಇಟ್ಕೊಂಡು, ಆ ಸಿದ್ಧಾಂತ ಇಟ್ಕೊಂಡು, ಆ ವಿಚಾರಧಾರೆ ಇಟ್ಕೊಂಡು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಸರ್ಕಾರವನ್ನು ಕೊಡ್ತಾ ಇದ್ದಾರೆ. ಬಡವರ ಸರ್ಕಾರ, ಯಾರಿಗೆ ಧ್ವನಿ ಇಲ್ಲ, ಶಕ್ತಿ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ ಅಂತ ಜನರಿಗೆ ಗೌರವ ಕೊಡ್ತಕ್ಕಂಥ, ಸ್ಥಾನಮಾನ ಕೊಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇದೆ. ಅವರು ಇಲ್ಲಿ ಸ್ವತಃ ಬಂದಿದ್ದಾರೆ, ಮಾತೆ ಮರಿಯಮ್ಮನವರ ಆಶೀರ್ವಾದವನ್ನು ಕೇಳಿಕೊಳ್ಳಕ್ಕೆ ಬಂದಿದ್ದಾರೆ. ಎಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವರು ವಿಶೇಷವಾಗಿ ನಮ್ಮ ಈ ಶಿವಾಜಿನಗರ ಐತಿಹಾಸಿಕವಾದಂತಹ ಪ್ರದೇಶಕ್ಕೆ ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ ಮರಿಯಮ್ಮ. ಈಗ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಮ್ಮೆಲ್ಲರೂ ಉದ್ದೇಶಿಸಿ ತಮ್ಮ ಸಂದೇಶವನ್ನು ನೀಡುತ್ತಾರೆ. ಬೆಂಗಳೂರು ಕ್ರಿಶ್ಚಿಯನ್
ಮಹಾ ಧರ್ಮಾಧ್ಯಕ್ಷರಾದಂಥ ಮಾನ್ಯ ಪೀಟರ್ ಸಚಿವರಾದಂಥ ಕೆ.ಜೆ. ಜಾರ್ಜ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ ಫಾದರ್ ಸೆಬಾಸ್ಟಿಯಸ್ ಮುಖ್ಯಸ್ಥರು ಫಾದರ್ ಸೆಬಾಸ್ಟಿಯಸ್ ಮುಖ್ಯಸ್ಥರು ಸೇಂಟ್ ಮೇರೀಸ್ ಎಲ್ಲ ಬಿಷಪ್ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ ತಾಯಿಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು, ಇವತ್ತು ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಸೆಪ್ಟೆಂಬರ್ 8ನೇ ತಾರೀಕು ಯೇಸು ಕ್ರಿಸ್ತ ಅವರ ತಾಯಿ ಸೇಂಟ್ ಮೇರೀಸ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತು ನಿಮಗೆ ಸೇಂಟ್ ಮೇರೀಸ್ ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಪ್ರತಿ ವರ್ಷ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಅರಿಕೆಯನ್ನು ಒತ್ತಿದ್ದಾರೆ. ಇಲ್ಲಿ ಅರಿಕೆ ಹೊತ್ತು ಅರಿಕೆ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಕೊಡ್ಲಿ ಅಂತೇಳಿ ತಾಯಿ ಸೇಂಟ್ ಮೇರಿ ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಸೇಂಟ್ ಮೇರಿ ಅವರಿಗೆ ಆರೋಗ್ಯ ಮಾತೆ ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬರುತ್ತೇ ಅಂತೇಳಿ ನಾನು ಕೂಡ ಸೇಂಟ್ ಮೇರಿಯವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ.
ಎಲ್ಲ ಧರ್ಮಗಳು ಕೂಡ ಒಂದೇ ಗೌರವದಿಂದ, ಸಮಾನ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಬದ್ಧತೆಯನ್ನು ಇಟ್ಟುಕೊಂಡಿದೆ. ನಮಗೆ ಎಲ್ಲ ಧರ್ಮಗಳು ಒಂದೇ. ಅನೇಕ ಜನ ಸಮಾಜ ಸುಧಾರಕರು ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬಾಳಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮಗಳು ಕೂಡ ಬೋಧನೆ ಮಾಡಿರ್ತಕ್ಕಂಥ ಇಷ್ಟೊಂದು ಧರ್ಮ ಜಾತಿ ಇರ್ತಕ್ಕಂಥ ದೇಶದಲ್ಲಿ ನಮಗೆ ಸಹಿಷ್ಣುತೆ ಬರಬೇಕು. ಬೇರೆ ಜಾತಿಯವರನ್ನ ಗೌರವದಿಂದ ಕಾಣ್ತಕ್ಕಂಥ, ಬೇರೆ ಧರ್ಮಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಸಹಿಷ್ಣುತೆ ಬರಬೇಕು ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಪ್ರೀತಿ, ವಿಶ್ವಾಸ ಪ್ರತಿಯೊಬ್ಬರು ಕೂಡ ಬರಬೇಕು. ಯಾವಾಗಲೂ ಕೂಡ ನಮ್ಮಲ್ಲಿ ದ್ವೇಷ ಇರಬಾರದು. ಯಾವ ಜಾತಿಯವರಾಗಿರ್ಲಿ, ಯಾವ ಧರ್ಮದವರಾಗಿರ್ಲಿ, ಅವರೆಲ್ಲ ಮನುಷ್ಯರೇ. ಅದಕ್ಕೋಸ್ಕರ ಹೇಗೆ ನಮ್ಮ ಧರ್ಮವನ್ನು, ನಮ್ಮ ಜಾತಿಯವರನ್ನ ನಾವು ಪ್ರೀತಿಯಿಂದ ಕಾಣ್ತೇವೆ, ಅದೇ ರೀತಿ ಬೇರೆ ಧರ್ಮದವರನ್ನ, ಬೇರೆ ಜಾತಿಯವರನ್ನ ಪ್ರೀತಿ, ವಿಶ್ವಾಸದಿಂದ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸಿರ್ತಕ್ಕಂಥದ್ದೇ ನಾವು ಸಹಿಷ್ಣುತೆಯನ್ನು ಬೆಳೆಸಿರ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೇಸು ಕ್ರಿಸ್ತರು ಶಾಂತಿ ಮತ್ತು ಕರುಣೆಯನ್ನು ಬೋಧಿಸಿದರು. ಸಮಾಜದಲ್ಲಿ ಶಾಂತಿ ಕರೆತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರದು. ಪ್ರತಿಯೊಬ್ಬರು ಕರುಣೆಯಿಂದ ಇರಬೇಕು. ಅದಕ್ಕೆ ಬಹಳ ಸ್ಪಷ್ಟವಾಗಿ 12ನೇ ಶತಮಾನದಲ್ಲೇ ಹೇಳುವುದು. 12ನೇ ಶತಮಾನದಲ್ಲಿ ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಅದನ್ನೇ ಯೇಸು ಕ್ರಿಸ್ತರು ಕೂಡ ಹೇಳುತ್ತಾರೆ, ಬುದ್ಧರು ಕೂಡ ಹೇಳುತ್ತಾರೆ, ನಮ್ಮ ಸಂವಿಧಾನವು ಕೂಡ ಹೇಳುತ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಗಾಂಧೀಜಿಯವರು ಕೂಡ ಹೇಳ್ತಾರೆ. ಇದನ್ನು ನಾವು ಅರ್ಥ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅವೆಲ್ಲ ಮನುಷ್ಯರು ಅಂತಕ್ಕಂಥ ಭಾವನೆಯಿಂದ ಬಾಳ್ತಕ್ಕಂಥದ್ದೇ ಅತ್ಯಂತ ಅಗತ್ಯ, ಅನಿವಾರ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ನಾವು ಎಲ್ಲರೂ ಕೂಡ ಈ ಬೇರೆಯವರ ಜನ್ಮದಿನೋತ್ಸವದಿಂದ ಶಕ್ತ ಮಾಡೋಣ, ನಾವು ಮನುಷ್ಯರಾಗಿ ಬಾಳೋಣ, ಬೇರೆ ಧರ್ಮದವರನ್ನ ಪ್ರೀತಿಸೋಣ, ಸೌಹಾರ್ದತೆಯಿಂದ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಯಾವ ಕಾರಣಕ್ಕೂ ಕೂಡ ಅಶಾಂತಿಯನ್ನು ಉಂಟುಮಾಡತಕ್ಕಂಥ ಕೆಲಸವನ್ನ ನಮ್ಮ ಜೀವನದಲ್ಲಿ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನ ಇವತ್ತು ನಾವು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದು ಮಾಡಿದ್ರೆ ಬಹುಶಃ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಅಣ್ಣ ತಮ್ಮಂತೆ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಪೀಟರ್ ಮಚೋಡ ಅವರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳಿದ್ದಾವಲ್ಲ, ಆಂಟಿ ಕನ್ವರ್ಷನ್ ಅದ್ರ ಬಗ್ಗೆ ಅಗತ್ಯ ಕ್ರಮವನ್ನು ತಗೊಳ್ತೇನೆ.
ಆಮೇಲೆ 6/1/2027 ನಾವು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರವನ್ನು ಅದರ ಮೂಲಕ ಆರ್ಥಿಕವಾಗಿ ಇನ್ನುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ, ಸಾಮಾಜಿಕವಾಗಿ ಇನ್ನುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ, ಆ ಬಡವರನ್ನ ಮೇಲಕ್ಕೆತ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆತ್ತಿ ಅವ್ರನ್ನೂ ಕೂಡ ಮುಖ್ಯವಾಗಿ ಇಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಅನೇಕ ಗ್ಯಾರಂಟಿ ಎಲ್ಲ ಪಕ್ಷದ ಎಲ್ಲ ಜಾತಿಯ ಜನರು ಕೂಡ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಬಹುದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸುಮಾರು ಇಲ್ಲಿವರೆಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟ ಮೇಲೆ ನಾವು ಸುಮಾರು 1,00,000 ಕೋಟಿ ರೂಪಾಯಿಗಳನ್ನು ಉದ್ದೇಶ ಅಸಮಾನತೆ ಇದೆ ನಮ್ಮ ಸಮಾಜದಲ್ಲಿ. ಯಾವ ಧರ್ಮದವರೇ ಆಗಿರಲಿ, ಯಾವ ಜಾತಿಯವರೇ ಆಗಿರಲಿ, ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ಈ ಸಾರಿ ಅಭಿವೃದ್ಧಿ ಪ್ರಾಧಿಕಾರ 250 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಈಗಾಗಲೇ 85 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಉಳಿಕೆ ಹಣವನ್ನು ಕೂಡ ಈ ವರ್ಷ ಬಿಡುಗಡೆ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆಮೇಲೆ ಸೆಂಟ್ ಮೇರಿಯವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ ಹೆಸರಿಡಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ನಿಜವಾದ ಜೊತೆ ಮಾತಾಡಿದ್ದೇನೆ. ಯಾಕಂದ್ರೆ ನಿಜವಾದ ಈ ಕಾರ್ಯಕ್ರಮಗಳು ಎಲ್ಲಿ ಇಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಅದನ್ನು ಮಾಡೋಣ. ನಾನೇ ಮಾಡಂಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು, ಕೇಂದ್ರ ಸರ್ಕಾರದ ಶಿಫಾರಸಾಗಿ ಬಂದರೆ ನಾವು ಒಪ್ಪಿಗೆಯಾಗಿ ಬಂದರೆ ನಮ್ಮ ರಾಜ್ಯ ಸರ್ಕಾರವನ್ನ ಘೋಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾಯಿ ಮೇರಿಯವರು ನಮ್ಮೆಲ್ಲರಿಗೂ ಆಯುಷು ಆರೋಗ್ಯವನ್ನು ಕೊಡ್ಲಿ, ನೀವೆಲ್ಲರಿಗೂ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ
ಮಾನ್ಯ ಶ್ರೀ ಮುಖ್ಯಮಂತ್ರಿಗಳೇ, ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ನಮ್ಮ ಪ್ರೀತಿಯ ಕೃತಜ್ಞತೆಗಳು. ಈಗ ನಮ್ಮ ಮಹಾಧರ್ಮದರ್ಶಿಯಾದ ಪರಮಪೂಜ್ಯ ಪೀಠಾಚಾರ್ಯರವರು ಮಾತಿ ಮುನಿಮರ ಅದ್ಭುತ ತೀರನ್ನು ಪವಿತ್ರೀಕರಿಸುತ್ತಾರೆ. In the name of the Father, and of the Son, and of the Holy Spirit. Amen. Help us in the name of the Lord, who made heaven and earth. The Lord be with you. Let us pray. God, our loving Father, we humbly ask you to bless this decorated car, carrying the statue of Mary, whom we invoke as the Blessed Virgin Mary. May we who participate in this procession have your special protection and strive to carry out the plan of God in our lives. Hear the prayers of your children who will invoke your name to this devotion. We make this prayer to Christ our Lord. Parvakirvanandane, Namaskar. ನಮ್ಮ ಆಹಾರವನ್ನು ಈಗ ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಕರ್ತವ್ಯಗಳಲ್ಲಿ ಸರ್ವಶಕ್ತದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯ ಮುಖ್ಯಮಂತ್ರಿಗಳೇ, ಕೆಜೆ ಟಾಕ್ ಸರ್, ಆರ್ಗನೈಸೇಷನ್ ಸರ್, ನಜೀರ್ ಸರ್, ಆರ್ಚ್ ಬಿಷಪ್ ಪೀಠಾಚಾರ್ಯರು ಹಾಗೂ ಗುರುವರಿಯರೇ, ನನ್ನ ಸಹೋದರ ಸಹೋದರಿಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳೊಂದಿಗೆ ನಮ್ಮ ಪ್ರೀತಿಯಲ್ಲಿ ಭಾಗವಹಿಸುವ ಹಾಗೂ ಅತ್ಯುನ್ನತವಾದ ಸೇವೆಯನ್ನು ಅವರು ಈ ರೀತಿ ಮಾಡಲು ನಮ್ಮನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಲು ನಮಗೆ ಬಂದು ಸಮಯವನ್ನು ಕಳೆದು ನಮ್ಮ ಆಶೀರ್ವದಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಅವರೊಂದಿಗೆ ಬಂದಂತಹ ಕೆಜೆಸ್ ಜಾರ್ಜ್ ಸರ್ ಹಾಗೂ ರಿಜ್ವಾನ್ ಸರ್ ಹಾಗೂ ನಜೀರ್ ಅಹಮದ್ ಅವರು ಹಾಗೂ ಇನ್ನಿತರ ಎಲ್ಲ ಮುಖ್ಯಸ್ಥರು ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗುರುಗಳಿಗೆ, ಪ್ರಿಯ ಸಹೋದರ ಸಹೋದರಿಗಳೆಲ್ಲರಿಗೂ ಕೂಡ ನನ್ನ ಹೃದಯಾನದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ತೇರಿನ ಮೆರವಣಿಗೆಯಲ್ಲಿ ದಯವಿಟ್ಟು ಭಕ್ತಿಯಿಂದ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿನ್ನೆ ಹೇಳಿದ ಹಾಗೆ ದಯವಿಟ್ಟು ಯಾರ ಪಟಾಕಿಗಳನ್ನು ಬಳಸಬೇಡಿ. ಪರಿಸರವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವಂತೆಯೂ ಹಾಗೂ ನಮ್ಮ ಭಕ್ತಿಯುತ ಕಾರ್ಯಗಳ ಪ್ರಾರ್ಥನೆಯೊಂದಿಗೆ ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿಯೂ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಆವೆ ಮರಿಯ. ದೇವರನ್ನು ಆಶೀರ್ವದಿಸುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಆಡೋಣ. ಆವೆ 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 ಮಾರಿಯಾ, ಆವೆ ಆವೆ
ಈ ಒಂದು ನೆರವೇರಿಕೆಯಲ್ಲಿ ಭಾಗವಹಿಸೋಣ. ವಿಶೇಷವಾದ ಕ್ರಮದಲ್ಲಿ ಈ ತೇರಿನ ಮೂಲಕ ದೇವರು ಇಡೀ ಈ ಒಂದು ಶುಭಾಶಯ ಹೊಂದಿರುವ ಪ್ರತಿಯೊಬ್ಬರನ್ನು ಎಲ್ಲರೂ ಆಶೀರ್ವದಿಸುವಂತೆ ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ನಮ್ಮೊಳಗೆ ರಕ್ತಸಾರ ಗುರುಡಿಗೆ ಕರ್ತವ್ಯದಲ್ಲಿದ್ದಾರೆ ಸ್ತ್ರೀಯರಿಗೆ ಧನ್ಯರು ಮತ್ತು ಭಾಗವಹಿಸುವ ಧನ್ಯರು ಈಗಲೂ ನನ್ನ ಸಮಯದಲ್ಲಿ ಪ್ರಾರ್ಥಿಸುತ್ತೀರಿ. ಆಮೇಲೆ ಅರುಣಲಿಂಗ ಮರಿಯೇ ಮಾಡಿದೆ ಆಂಧ್ರದಲ್ಲಿ ಆಸ್ಪತ್ರೆಗೆ ಕಟ್ಟುಕೊಂಡಿದೆ ವೈದ್ಯರಿಯಾಗಿ ಆಸ್ಪತ್ರೆಗೆ ಕಟ್ಟದೆ ஆவியாதைகளுக்காக இப்பொழுதும் கருத்துமையிலும் வேதிகளும் ஆமை. Hail Mary, full of grace, the Lord is with you. Blessed are you among women, and blessed is the fruit of your womb, Jesus. O Holy Mary, Mother of God, pray for us sinners, now and at the hour of our death. Amen. Hello, Siri, Pratisona, Namaste, Ratasala, Kurme, Katarumuli, Kare, Sri, and Daniel, the Paravali, Sudadevu, ಈಗಲೂ ನನ್ನ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. Hail Mary, full of grace, the Lord is with you. Blessed are you among women, and blessed is the fruit of your womb, Jesus. Holy Mary, Mother of God, pray for us sinners, now and at the hour of our death. Amen. அருள் நிறைந்த மரியே வாழ்க, ஆண்டவருடனே பெண்களுக்கு ஆசீர்வதிக்கப்பட்டவளே, பெற்றோரின் கனியாக இயேசுவும் ஆசீர்வதிக்கப்பட்டவரே. மரியே இறைவனின் தாயே, ஆவியானவருக்காக இப்பொழுதும் எங்களுக்கும் ஆமென். அன்புக்குரியவர்களே, விசேஷமாக இப்பொழுது இதோ ஆரம்பப்படுத்தப்படுகிறது. எனவே எல்லாரும் பக்தி விசுவாசத்தோடு இந்த பங்கேற்போம். எல்லாரும் கருத்திலே வைத்துக் கொண்டு நாம் ஜெபித்தவனமாக செல்ல வேண்டும். 9 நாட்களாக நமக்காக ஜெபித்தோம், குடும்பங்களுக்காக ஜெபித்தோம். இன்று நம்முடைய சுபாசிரியர்கள் எல்லாருக்கும், நம்முடைய இந்த காரியத்தில் எல்லாருக்காகவும் ஜெபிக்க வேண்டும். எனவே எல்லாரும் பக்தியோடு விசுவாசோடும் இதில் பங்கேற்க வேண்டும். இது எல்லா சிறு முதல் வாழ்வர்கள், இது பகுதிகள், எல்லா முடிவுகள் அனைவரும் இதில் பங்கேற்போம். ஆண்டவருடைய ஆசை எல்லாம் கிடைக்க வேண்டும். சகோதரர்களே, சொல்லலாம் பக்தி விசுவாச பிரிந்தாம ಎಲ್ಲ ಜನರಲ್ಲಿ ಸಹಾಯಕ್ಕೊಂಡು ಎಲ್ಲರಿಗೂ ಪ್ರಾರ್ಥನೆ ಮಾಡಬೇಕು. ನಾವು ಒಂದರಲ್ಲಿ ಮನಗಾಗಿ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ಎಲ್ಲರೂ ಆಶೀರ್ವದಿಸಬೇಕು, ಎಲ್ಲ ಆಶೀರ್ವಾದಗಳನ್ನು ಸೂಚಿಸಬೇಕು. ಇವತ್ತು ಮೊದಲನೆಯದು ಎಲ್ಲರೂ ಭಕ್ತಿ ವಿಶ್ವಾಸದ ಪ್ರಾರ್ಥಿಸೋಣ. Dear brothers and sisters, today is an important day on the feast day, as we wish everybody happy feast of Mother Mary, to be able to pray for everyone. So let's all take part in this procession, everybody has to take prayer, everyone has to pray. Main thing is, you have to pray for everyone. All the families, we pray for our intentions, for our family intentions, intentions. Today especially pray for everyone, that God may bless all the people, the children, the youth, the couples, elders, especially all the sick people who are going to pray today, as we say Hallelujah. Hallelujah. ಆಶೀರ್ವಾದಗಳನ್ನು ಎಲ್ಲರೂ ಪಡೆಯಬೇಕೆಂದು ಆಡೋಣ. ಸ್ವರ್ಗದ ವಾಣಿ
Sota
ಸ್ತೋತ್ರ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಸಾರಿ ನಾವು ನಮ್ಮ ದೇವರಿಗೆ ನಮ್ಮ ಕೈ ಕೈಯವರಿಗೆ ತತ್ತಿ ಅವರ ಪುರಾವೆ ಮಾಡಿ ಸ್ವೀಕರಿಸುವೆയും ಆವಿಯಾನವರೆയും ಮನೆಯವರೆയും ಮಾತುಗಳಾಗೆ ಇದರ ವಿಶೇಷವಾದ ಆಶೀರ್ವಾದಗಳು ಎಲ್ಲರೂ ತರಬೇಕೆಂದು ಎಲ್ಲರೂ ಸೇರಿ ಜಪಿப்போம் அருள் நிறைந்தவரே வாழ்க ஆண்டவர் எங்களுக்கு ஆசிரியப்பட்டவரே கிறிஸ்துவின் கனியாக இயேசு ஆசிரியப்பட்டவரே அவருடைய பரிசுத்த பொருளை கட்டுதலுடைய தாய் ஸ்ரீகுரு தந்தை மருத்துவ பரவாத இயேசு தந்தையரு Hey Mary, full of grace, the Lord is with you. Blessed are you among women, and blessed is the fruit of your womb, Jesus. Holy Mary, Mother of God, pray for us sinners, now and at the hour of our death. Amen. Glory be to the Father, and to the Son, and to the Holy Spirit, as it was in the beginning, is now, and ever shall be, world without end. Amen. And to be ready for the day to pray for the Lord, இது நீங்கள் துணிகரமாகவே நீங்கள் எதிரே இது பங்கிற்கு கேட்டுக்கொள்ளுகிறேன் brothers and sisters, it's a wonderful thing to see Christians are participating in this procession. It's a great joy. So with the joy we take part in this procession. And to see finally after the procession we'll be having the sacrament. Adoration will be there, and also benediction will be there. I request everybody who will come and take the blessings and return home with joy, peace and happiness. And also we pray, yesterday we prayed, even we pray all 3 days, especially we pray for all the sick people, and today anything we need during this Eucharist adoration. So I request everybody to come and pray. And you have to pray for everyone who are here, those who are in the house, those who are in the hospitals, we pray for everyone.